I would like to call Mallikarjuna sir to speak few words about this occasion. ಯಾರದು? ಎಲ್ಲರಿಗೂ ಬೆಳಗ್ಗೆ ಮೇಲೆ ಆಸೀನರಾಗಿರುವಂಥ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂಥ ಶ್ರೀಯುತ ರಾಮು ಲಕ್ಷ್ಮೀನಾರಾಯಣ ಸರ್ ಅವರಿಗೆ, ಹಾಗೆಯೇ ನಮ್ಮ ಗ್ರಾಮೀಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಮಂಜುಳಾ ಮೇಡಮ್ ಅವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಹಿರಿಯ ಉಪನ್ಯಾಸಕರೇ ಮತ್ತು ಹೈಸ್ಕೂಲ್ನ ಗಂಗುಲಪ್ಪ ಸರ್ ಅವರೇ, ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಏನು ಫ್ರೆಷರ್ಸ್ ಡೇ ಅಂತ ಹೇಳಿ ನಮ್ಮ ಇವತ್ತು ಕಾಲೇಜಿನಲ್ಲಿ 9 ಗಂಟೆಯಿಂದ ತುಂಬ ಅದ್ದೂರಿಯಾಗಿ ನಡೆದಿದೆ. ಮಕ್ಕಳೆಲ್ಲರೂ ಕೂಡ ತುಂಬ ಖುಷಿಯಾಗಿ ಈ ಒಂದು ಕಾರ್ಯಕ್ರಮನ ಸವಿದಿದ್ದೀವಿ ಕೂಡ ಹೌದು. ಹಾಗಾಗಿ ಫ್ರೆಷರ್ಸ್ ಡೇ ಅನ್ನುವಂಥದ್ರ ಒಂದು ಮಹತ್ವ ಏನು ಅಂತಂದ್ರೆ, ನಾವು ಈ ಕಾಲೇಜ್ ಒಳಗಡೆ ಕಾಲಿಡ್ತಿದ್ದೀವಿ. ಸೊ ಮುಂದೆ ನಮ್ಮ ಭವಿಷ್ಯ ಹೇಗಿರಬೇಕು ಅನ್ನೋದನ್ನ ರೂಪಿಸ್ಕೊಳ್ಲಿಕ್ಕೆ ಪ್ಲಾನ್ ಮಾಡುವಂತ ಒಂದು ದಿವಸ. ಬರೀ ಏನೋ ಎಂಜಾಯ್ ಮಾಡಿದ್ವಿ, ಆಟ ಆಡಿದ್ವಿ, ಹೋದ್ವಿ ಅನ್ನೋದಲ್ಲ. ಈ ದಿನದಿಂದ ನಾನು ಮತ್ತೆ ನಾಳೆ ಇಂದ ಆಚೆಗೆ ನನ್ನ ಈ 2 ವರ್ಷದ ಒಂದು ಜರ್ನಿಯನ್ನ ನಾನು ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ ರೂಪಿಸ್ಕೊಳ್ಳಿಕ್ಕಾಗಿರುವಂತ ಒಂದು ಮಹತ್ವವಾದಂತ ದಿನ ಇದು. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಈ ದಿನಾನೇ ಒಂದು ಬದಿಗಿಟ್ಟು ಓದಿನ ಕಡೆ ಶ್ರದ್ಧಾಭಕ್ತಿಯಿಂದ ಮುಂದುವರೆದೀನಿ ಅನ್ನೋದರ ಸಂಬಂಧಪಟ್ಟಂತೆ. ಜೊತೆಗೆ ಅದನ್ನ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಮನಸ್ಸು ಅನ್ನುವಂಥದ್ದು ತುಂಬಾ ಸ್ವಚ್ಛವಾಗಿರ್ಬೇಕು, ನಿರ್ಮಲವಾಗಿರ್ಬೇಕಾಗುತ್ತೆ. ಅದು ಹೇಗೆ ಅಂದ್ರೆ, ನಿಮ್ಗೆ ಒಂದು ಎಕ್ಸಾಂಪಲ್ ಸಮೇತ ನಾನು ಹೇಳಲಿಕ್ಕೆ ಇಷ್ಟಪಡೋದಾದ್ರೆ, ನಿಮ್ ಕೈಯಲ್ಲಿ 2 ಕ್ಲಾತ್ ಇದೆ. ಒಂದು ಡರ್ಟಿ ಆಗಿರುವಂಥದ್ದು, ಇನ್ನೊಂದು ನೀಟ್ ಆಗಿರುವಂತ 2 ಕ್ಲಾತ್ ಇದೆ. ಆ 2 ಕ್ಲಾತ್ ಅನ್ನ ನೀವು ಯೂಸ್ ಮಾಡಿದಾಗ, ನೀವು ಮನೆ ಒಳಗಡೆ ಹೋದ ತಕ್ಷಣನೇ ನಿಮ್ಮ ಮನೇಲಿ ನಿಮ್ಮ ಫುಟ್ ಸ್ಟೆಪ್ಸ್ ಅಂದ್ರೆ ನಿಮ್ಮ ಸ್ಲಿಪ್ಪರ್ಸ್ ಅನ್ನ ಯಾವ ಬಟ್ಟೆ ಮೇಲೆ ಬಿಡ್ತೀರಿ? ನೀಟ್ ಆಗಿರೋ ಕ್ಲಾತ್ ಮೇಲೆ ಬಿಡ್ತೀರೋ, ಗಲೀಜಾಗಿರೋ ಬಟ್ಟೆ ಮೇಲೆ ಬಿಡ್ತೀರೋ? ಗಲೀಜಾಗಿರೋ ಬಟ್ಟೆ ಮೇಲೆ. ಅದೇ ನಿಮ್ಮ ವ್ಯಾಲ್ಯೂಯಬಲ್ ಥಿಂಗ್ ಯಾವುದೋ ಒಂದು ಜ್ಯುವೆಲ್ಲೋ ಇಲ್ಲ ಒಂದು ಮೊಬೈಲ್ ಫೋನು ಅಥವಾ ಇನ್ನೊಂದು ದುಡ್ಡು ಏನೋ ಇದೆ, ಅದನ್ನ ಯಾವ ಬಟ್ಟೆ ಮೇಲೆ ಇಡ್ತೀರಿ? ಕ್ಲೀನ್ ಆಗಿರೋ ಬಟ್ಟೆ ಮೇಲೆ. ಹಂಗಂದ್ರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಕ್ಲೀನ್ ಆಗಿರುವಂತ ಬಟ್ಟೆ ಕಡೆನೆ ಹೋದಾಗ, ಕ್ಲೀನ್ ಆಗಿರೋದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ, ಕ್ಲೀನ್ ಆಗಿರ್ಲಿಕ್ಕೇನೆ ನಾವು ಪ್ರಯತ್ನ ಪಟ್ಟಾಗ ನಮ್ಮ ಜೀವನ ಕೂಡ ಹಾಗೆ ಅದ್ಭುತವಾಗಿ ಮಾರ್ಪಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಅದು ಬಿಟ್ಟು ನಮ್ಮ ಆಲೋಚನೆಗಳು ಯಾವತ್ತೂ ಕೆಟ್ಟದಾಗಿದ್ರೆ, ಕೆಟ್ಟ ವಿಚಾರಗಳನ್ನ ನಾವು ಕೊಟ್ಟಷ್ಟೆಲ್ಲಾನು ಕೂಡ ಸೊ ನಮ್ಮಲ್ಲಿ ಕೆಟ್ಟ ವಿಚಾರಗಳು ಬರುತ್ತೆ, ನಮ್ಮ ವ್ಯಕ್ತಿತ್ವ ಕೂಡ ಕೆಟ್ಟದಾಗಿ ಮಾರ್ಪಡ್ಲಿಕ್ಕೆ ಅವಕಾಶ ಆಗ್ತದೆ.